ಶಿವಮೊಗ್ಗದಲ್ಲಿ ಯುವ ಕಾಂಗ್ರೆಸ್ ಪ್ರತಿಭಟನೆ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರಲಿದೆ, ಬನ್ನಿ ನೋಡೋಣ. ಶಿವಮೊಗ್ಗದಲ್ಲಿ ಯುವ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸಿದೆ. ಮೋದಿ ಅಣುಕು ಪ್ರದರ್ಶಿಸಿ ರಸ್ತೆಯಲ್ಲೇ ಡ್ಯಾನ್ಸ್ ಮಾಡಿಸಲಾಗಿದೆ. ಗ್ಯಾಸ್ ಬೆಲೆ, ತೈಲ ಖರೀದಿ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೋದಿ ಕುತ್ತಿಗೆಗೆ ನಾಯಿ ಚೈನ್ ಹಾಕಿ ಹೋರಾಟವನ್ನ ಮಾಡಲಾಗಿದೆ. ನಗರದ ಗೋಪಿ ವೃತ್ತದಲ್ಲಿ ಪ್ರತಿಭಟನೆ ನಡೆದಿರುವಂತದ್ದು. ಟ್ರಂಪ್ ಕೈನಲ್ಲಿ ಮೋದಿ ಬಂದಿ ಅನ್ನೋ ರೀತಿ ಅಣುಕು ಪ್ರದರ್ಶಿಸಿದ್ದಾರೆ. ಗ್ಯಾಸ್ ಬೆಲೆ ಏರಿಕೆ ಮತ್ತು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೇಳಿದಂತೆ ಮೋದಿ ಕೇಳ್ತಿದ್ದಾರೆಂದು ಖಂಡಿಸಿ ಇಂದು ಶಿವಮೊಗ್ಗದ ಗೋಪಿ ವೃತ್ತದಲ್ಲಿ ಯುವ ಕಾಂಗ್ರೆಸ್ ವಿನೂತನ ಪ್ರತಿಭಟನೆ ನಡೆಸಿದೆ. ಮೋದಿ ಅಣುಕು ಪ್ರದರ್ಶಿಸಿದ ಸಂಘಟನೆ ಮೋದಿಯವರ ಕುತ್ತಿಗೆಗೆ ನಾಯಿ ಚೈನ್ ಕಟ್ಟಿ ಅದರ ತುದಿಯನ್ನ ಟ್ರಂಪ್ ಹಿಡಿದು ಡ್ಯಾನ್ಸ್ ಮಾಡಿಸಲಾಗಿದೆ. ಅಮೆರಿಕ ಭಾರತಕ್ಕೆ ಅಂಕುಶ ಹಾಕಿದೆ ಎಂಬ ಅಣುಕು ಪ್ರದರ್ಶನ ಮಾಡಲಾಯಿತು. ಇದರ ಜೊತೆಗೆ ಗ್ಯಾಸ್ ಬೆಲೆ ಏರಿಸಿದ್ದಕ್ಕೆ ಕಟ್ಟಿಗೆ ಹಚ್ಚಿದೆ. ನಡು ರಸ್ತೆಯಲ್ಲಿ ಹಾಲು ಕಾಯಿಸಲಾಯಿತು. ಮನೆ ಗ್ಯಾಸ್, ವಾಣಿಜ್ಯ ಬಳಕೆ ಗ್ಯಾಸ್, ತೈಲ ಬೆಲೆ ಏರಿಕೆ ವಿರೋಧಿಸಿ ಇಂದು ಸಂಘಟನೆ ಪ್ರತಿಭಟನೆ ನಡೆಸಿದೆ. ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ರಾಜ್ಯ ಜವಳಿ ಮೂಲ ಸೌಲಭ್ಯ ನಿಗಮದ ಅಧ್ಯಕ್ಷ ಚೇತನ್ ಗೌಡ, ಅಚ್ಚೆ ದಿನ್ ಆಯೇಗಾ ಎಂಬ ಘೋಷಣೆಯೊಂದಿಗೆ ಬಂದ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಇಂದು ಗ್ಯಾಸ್ ದರವನ್ನ ಏರಿಸುವ ಮೂಲಕ ಜನರನ್ನ ಸಂಕಷ್ಟಕ್ಕೆ ದೂಡಿದೆ. ರಷ್ಯಾದಲ್ಲಿ ತೈಲ ಖರೀದಿಸಲು ಭಾರತಕ್ಕೆ ಅನುಮತಿ ನೀಡಿರುವುದನ್ನು ಟೀಕಿಸಿದ ಚೇತನ್ ಗೌಡ, ಭಾರತದ ಸಂಸದರನ್ನ ಗೆಲ್ಲಿಸುವ ಮೂಲಕ ಪ್ರಧಾನಿಯನ್ನ ಆರಿಸಿದರೆ ಇವರನ್ನ ಟ್ರಂಪ್ ನಿಯಂತ್ರಿಸುತ್ತಿದ್ದಾರೆ. ಇವರ ಹೇಳಿಕೆಯ ಮೂಲಕ ನಾವು ರಷ್ಯಾದಲ್ಲಿ ಇಂಧನ ಖರೀದಿಸುವಂತಾಗಿದೆ. ಇದಕ್ಕೆ ಮೋದಿಯವರ ವಿದೇಶ ನೀತಿಯೇ ಕಾರಣ ಎಂದು ದೂರಿದರು. ಬಿಜೆಪಿ ತೊಲಗಿಸಿ ನಿರಂತರವಾಗಿ ಗ್ಯಾಸ್ ಬೆಲೆ ಏರಿಸಿದ ಕೇಂದ್ರ ಸರ್ಕಾರಕ್ಕೆ ನಿರಂತರವಾಗಿ ಗ್ಯಾಸ್ಗೆ ಬೇಕು ನ್ಯಾಯ ಬೇಕು ಯೂತ್ ಕಾಂಗ್ರೆಸ್ ಜಿಂದಾಬಾದ್. ತೊಲಗಿಸಿ ಬಿಜೆಪಿ ತೊಲಗಿಸಿ ನಿರಂತರವಾಗಿ ಗ್ಯಾಸ್ ಬೆಲೆ ಏರಿಸಿದ ಕೇಂದ್ರ ಸರ್ಕಾರಕ್ಕೆ ನಿರಂತರವಾಗಿ ಬಡವರ ಮೇಲೆ ಧೋರಣೆ ಮಾಡ್ತಿರೋ ಕೇಂದ್ರ ಬಿಜೆಪಿ ಸರ್ಕಾರ ಬಂದಾಗಿಂದನೂ ಬಡವರ ವಿರೋಧಿ ಸರ್ಕಾರ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡ್ತಾನೆ ಬರ್ತಾ ಇದೆ. ಅಗತ್ಯ 60ರಿಂದ 115 ರೂಪಾಯಿ ತನಕ ಹೆಚ್ಚಾಗ್ತಿದೆ. ಇದರಿಂದ ದಿನಗೂಲಿ ನೌಕರರಿಗೆ ಹಾಗೂ ಬಡವರಿಗೆ ತುಂಬಾ ಕಷ್ಟ ಆಗ್ತಿದೆ. ಇದು ವಿರೋಧ ಶಿವಮೊಗ್ಗ ಚೇತನ್ ಗೌಡರಿಗೆ ಹಾಗೂ ನಮ್ಮ ನಾಯಕರಾದಂತಹ ಯೋಗೇಶ್ ಅಣ್ಣ ಅವರಿಗೆ, ಅಧ್ಯಕ್ಷರಾದಂತಹ ಶಿವಣ್ಣನವರಿಗೆ, ಜಿಲ್ಲಾಧ್ಯಕ್ಷರಾದಂತಹ ವಿಜಯ್ ಕುಮಾರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಪ್ರತಿಭಟನೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಕ್ಷಮೆ ಕೇಳು ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಕಾಂಪ್ರಮೈಸ್ ಮೋದಿಗೆ, ನಾಮ್ ನರೇಂದ್ರ ಧಿಕ್ಕಾರ. ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಜಾಸ್ತಿ ಮಾಡಿದ್ದೀರಾ, ಕುಡಿರಿ, ಒಳ್ಳೆದಾಗಲಿ ನಿಮಗೆ. ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಕಾಂಪ್ರಮೈಸ್ ಮೋದಿಗೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಜನರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ
ಕಳೆದ ವರ್ಷ ಕೂಡ 50-60 ರೂಪಾಯಿ ಜಾಸ್ತಿ ಮಾಡಿದ್ರು. ಈ ವರ್ಷ ಕೂಡ 60 ರೂಪಾಯಿ ಗ್ಯಾಸಿಗೆ ಜಾಸ್ತಿ ಮಾಡಿದ್ದಾರೆ. ಈ ಕಳೆದ 3 ತಿಂಗಳಲ್ಲಿ 307 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದೇ ರೀತಿ ಮಾಡ್ತಾ ಹೋದರೆ ಜನಸಾಮಾನ್ಯರಿಗೆ ಬದುಕೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇವರು ಕಾಂಪ್ರಮೈಸ್ CM ಆಗಿ ಯಾವುದೋ ಒಂದು ದೇಶಕ್ಕೆ ನಮ್ಮ ದೇಶನ ಅಡ ಇಟ್ಟು ಇಲ್ಲಿ ಎಲ್ಲರಿಗೂ ಬಡವರಿಗೆ ಕಷ್ಟ ಕೊಡ್ತಾ ಇದು ಮಾಡ್ತಾರೆ. ಕಾಂಪ್ರಮೈಸ್ PM ಆಗಿ ಟ್ರಂಪ್ ಅವರಿಗೆ ನಮ್ಮ ದೇಶನ ಅಡ ಇಟ್ಟಿದ್ದಾರೆ, ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದನ್ನು ವಿರೋಧಿಸಿ ನಾವು ಇವತ್ತು ಗ್ಯಾಸ್ ಸಿಲಿಂಡರ್ ದರ ಜಾಸ್ತಿ ಆಗಿರೋದ್ರಿಂದ ನಾವು ಗ್ಯಾಸ್ ಸಿಲಿಂಡರಲ್ಲಿ ಏನು ಮಾಡೋಕ್ಕಾಗ್ದಲೇ ಜನ ಇವಾಗ ಸೌದೆಗೆ ಮೊರೆ ಹೋಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ತೋರಿಸಿದ್ದೀವಿ. ಇದೇ ರೀತಿ ಮಾಡ್ತಾ ಹೋದರೆ ಇನ್ನೂ ಉಗ್ರ ಹೋರಾಟನ ನಮ್ಮ ಜಿಲ್ಲಾ NSU ಇಂದ ಜಿಲ್ಲಾ ಯುವ ಕಾಂಗ್ರೆಸ್ಸಿಂದ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಭಾವಚಿತ್ರ ಹಾಕಿ ಮುಖವಾಡ ಹಾಕ್ಬಿಟ್ಟು ಒಂದು ನಾಯಿ ಚೈನನ್ನು ಮೋದಿಯವರ ಭಾವಚಿತ್ರದ ಕತ್ತಿಗೆ ಹಾಕಿ ಟ್ರಂಪ್ ಅವ್ರ ಕೈ ಕೊಟ್ಟಿದ್ದೀವಿ. ಅದು ಏನು ನಡೀತಾ ಇದೆ ಅದನ್ನು ಜನಕ್ಕೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಬಡವರ ವಿರೋಧಿ BJP ಸರ್ಕಾರ ಅಂತ ಹೇಳ್ಬಿಟ್ಟು ಪ್ರತಿ ಸಲ ಪ್ರೂವ್ ಮಾಡ್ತವಂಥ ಕೆಲಸ ಮಾಡ್ತಾ ಇದೆ. ಈಗೇನು ಗ್ಯಾಸ್ ಸಿಲಿಂಡರ್ ಬೆಲೆ, ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆ 60 ರೂಪಾಯಿ ಜಾಸ್ತಿ ಆಗಿದೆ, ಹಾಗೂ ಕಮರ್ಷಿಯಲ್ ಸಿಲಿಂಡರ್ ಬೆಲೆ 115 ರೂಪಾಯಿ ತನಕ ಜಾಸ್ತಿ ಆಗಿದೆ. ಇದರಿಂದ ದೇಶದ ಬಡ ಜನತೆಗೆ ತುಂಬ ಹೊರೆ ಆಗ್ತಾ ಇದೆ. ಈಗೇನು ಮೋದಿಯವರು ಟ್ರಂಪ್ನ ಕೈಗೊಂಬೆಯಾಗಿ ವರ್ತಿಸ್ತಾ ಇದ್ದಾರೆ, ಅದನ್ನು ನಾವು ನಾಟಕೀಯವಾಗಿ ಅದನ್ನು ಮುಖವಾಡನ ತರಿಸ್ಬಿಟ್ಟು ನಾಯಿ ಚೈನ್ನ ಮೋದಿ ಕೊರಳಿಗೆ ಹಾಕ್ಬಿಟ್ಟು ಈಗ ಜನರಿಗೆ ವಾಸ್ತವನ ತಿಳಿಸುವಂಥ ಪ್ರಯತ್ನ ಇವತ್ತಿನ ದಿನ ಏನು ಮಾಡಿದ್ದೀವಿ. ಹೆಣ್ಮಕ್ಳು ಮೊನ್ನೆ ದಿನ ಹೇಳಿದ್ರು, ಇವಾಗ ಮಹಿಳಾ ದಿನಾಚರಣೆ ದಿನ ನೀವೇ ನೋಡಿದ್ದೀರಾ. ಇವತ್ತಿನ ದಿನ ಮಹಿಳೆಯರಿಗೆ ಯಾವ ರೀತಿ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಗ್ಯಾಸ್ ಸಿಲಿಂಡರ್ ಬಿಟ್ಬಿಟ್ಟು ಒಲೆ ಹಚ್ಚಂಥ ಪರಿಸ್ಥಿತಿ ಈಗ ಮಹಿಳೆಯರಿಗೆ ಬಂದು ಒದಗಿದೆ.